ಯಾವಾಗ್ಲೂ ನಾನು ವ್ಲಾಗ್, ಡೈಲಿ ಲೈಫ್, ಟ್ರಾವೆಲಿಂಗ್ ತೋರಿಸ್ತಾ ಇದ್ದೆ. ಹಾಗಾಗಿ ಇವತ್ತೊಂದು ಸಣ್ಣ ಕತೆ ಹೇಳೋಣ ಅಂತ ಬಂದಿದ್ದೇನೆ. ಸೊ ಕತೆ ಏನು ಅಂತ ಹೇಳಿದ್ರೆ, ಮೊನ್ನೆ ನಾನು ಹೀಗೇನೆ ಟಿವಿಯಲ್ಲಿ ಈಗ ಟ್ರೆಂಡಿಂಗ್ ಇರೋದೇ ದರ್ಶನ್ ಅವರ ನ್ಯೂಸ್. ದರ್ಶನ್ ಜೈಲಿಗೆ ಹೋದ್ರು, ದರ್ಶನ್ ಹಾಗೆ ಮಾಡಿದ್ರು, ದರ್ಶನ್ ಹೀಗೆ ಮಾಡಿದ್ರು ಅಂತ. ಹಾಗೇನೆ ರೀಸೆಂಟ್ ದರ್ಶನ್ ಅವ್ರದ್ದು ಒಂದು ಫೋಟೋ ವೈರಲ್ ಆಯ್ತು. ಅದ್ರಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಅಂತ ಒಬ್ರು ಇದ್ರು. ಹಾಗೆ ನಾನು ನೋಡ್ತಾ ಇರುವಾಗ ಆಕ್ಚುಲಿ ನಮ್ಗೆ ಅವರ ಬಗ್ಗೆ ಏನು ಗೊತ್ತಿಲ್ಲ ಅಲ್ವಾ. ನಮ್ಗೆ ಆಕ್ಟರ್ಸ್, ಪೊಲಿಟಿಷಿಯನ್ ಅವರೆಲ್ಲ ಗೊತ್ತಿರ್ತಾರೆ, ಈ ರೌಡಿಗಳೆಲ್ಲ ಹೇಗ್ ಗೊತ್ತಿರ್ತಾರೆ. ಹಾಗೆ ನಮ್ಗೇನ್ ಗೊತ್ತಿರ್ಲಿಲ್ಲ. ಹಾಗೆ ನಾನು ನನ್ನ ಹಸ್ಬೆಂಡ್ ಜೊತೆ ನ್ಯೂಸ್ ನೋಡ್ತಾ ಇರುವಾಗ, ಯಾಕಂದ್ರೆ ನಾನ್ ನ್ಯೂಸ್ ನೋಡುದೇ ಇಲ್ಲ, ಅವ್ರು ನೋಡ್ತಾರೆ, ಆಪ್ಷನ್ ಇಲ್ಲದೆ ನಾನ್ ನೋಡುದು. ನೋಡ್ತಾ ಇರುವಾಗ ಅವ್ರು ಯಾರು ಅಂತ ಹೇಳಿ, ಹಾಗೆ ಅವರೊಂದಿಗೆ ಸಣ್ಣ ಕತೆ ಹೇಳಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಒಂದಿನ ಬೆಳಿಗ್ಗೆ ಆಗ ಎದ್ದಾಗ ಇಬ್ರು ಫ್ರೆಂಡ್ಸ್ ಬಂದಿದ್ರಂತೆ. ಬಂದು ಹೇಳಿದ್ರು, ತುಂಬಾ ಸೀರಿಯಸ್ ಆಗಿದ್ರಂತೆ. ಸೊ ಅವ್ರು ಬಂದು ಹೇಳಿದ್ರಂತೆ, ಬೇಗ ಹೇಳು, ನಾವು ಕೆಳಗಡೆ ಹೋಗಿ ಚಾ ಕುಡ್ಕೊಂಡು ಬರೋಣ ಅಂತ ಹೇಳಿ. ಇವರು ಆಗ ತಾನೇ ಎದ್ದದ್ದು. ಸೊ ಒಂದು ಆಲ್ಮೋಸ್ಟ್ 6 o'clock ಆಗಿರ್ಬಹುದು. ಅವರ ಲೈಫ್ ಸ್ಟೈಲ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ನಾವು ಮೂವಿಯಲ್ಲೆಲ್ಲ ನೋಡಿದ್ದೇವೆ ಹೇಗಿರುತ್ತೆ ಅಂತ. ಸೊ ಇವ್ರು ಬೇಗ ಎದ್ದಿದ್ರಲ್ಲ, ಚಾ ಕುಡ್ಕೊಂಡು ಹೋಗೋಣ ಅಂತ. ಅವ್ರು ಹಾಗೆ ಎದ್ರು, ಅವರ ಲುಂಗಿ ಎಲ್ಲ ಸರಿ ಮಾಡ್ಕೊಂಡು ಚಾ ಕುಡಿಲಿಕ್ಕೆ ಅಂತ ಹೋದ್ರು. ಅವರ ಬಿಲ್ಡಿಂಗ್ ನ ಕೆಳಗಡೆ ಒಂದು ಸಣ್ಣ ಗಾರ್ಡನ್ ಇತ್ತಂತೆ. ಅದರ ಪಕ್ಕ ಒಂದು ಟೀ ಸ್ಟಾಲ್ ಇತ್ತಂತೆ. ಸೊ ಆ ಟೀ ಸ್ಟಾಲ್ ಅಲ್ಲಿ ಜನರಲಿ ಇಬ್ರು ಚಾ ಕುಡಿಯುವುದು. ನಿಮ್ಗೆ ಗೊತ್ತಿರೋದಲ್ಲ, ಬ್ಯಾಂಗ್ಳೂರ್ ಲೈಫ್ ಅಲ್ಲೆಲ್ಲ ಜಾಸ್ತಿ ಸಣ್ಣ ಸಣ್ಣ ಟಪ್ರೆಗಳಲ್ಲೆಲ್ಲ ಚಾ ಕುಡಿಯುವುದೆಲ್ಲ. ಸೊ ಇವರು ಕೂಡ ಕೆಳಗಡೆ ಇಬ್ರು ಫ್ರೆಂಡ್ಸ್ ಇವರು ಸೇರ್ಕೊಂಡು ಮೂವರು ಕೆಳಗಡೆ ಚಾ ಕುಡಿಲಿಕ್ಕೆ ಹೋದ್ರಂತೆ. ಟೀ ಅಂತ ಹೇಳುವಾಗ ನಂಗೆ ನೆನಪಿಗೆ ಬರುತ್ತೆ, ನಾನು ಪರ್ಸನಲಿ ಟೀ ಕುಡಿಯಲ್ಲ. ಯಾಕಂದ್ರೆ ಟೀ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಜನರಲ್ಲಿ ಹೇಳ್ತಾರೆ. ಟೀ ಕುಡಿದ್ರೆ ಟೀಯಲ್ಲಿ ಕೆಫೆನ್ ಇರುತ್ತೆ, ಅದೊಂಥರ ನಾರ್ಕೋಟಿಕ್ ಡ್ರಗ್ ತರನೇ. ಒಂದು ದಿನ ನಾನೀಗ ಬೆಳಿಗ್ಗೆ ಚಾ ಕುಡಿತೇನೆ ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಡೇ ನಮ್ಗೆ ಅದು ಅಭ್ಯಾಸ ಆದ್ಮೇಲೆ ನಾವು ಬೆಳಿಗ್ಗೆ ಚಾ ಕುಡಿದಿದ್ರೆ ನಮ್ಗೆ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅಷ್ಟು ಇಫೆಕ್ಟ್ ಇರುತ್ತೆ ಚಾ. ನೀವು ಜಸ್ಟ್ ಅನ್ಕೊಳ್ಳಿ, ನಮ್ಮ ಕಡೆಲೆಲ್ಲ ಸಂಜೆ 4 ಗಂಟೆಗೆ ಚಾ ಕುಡಿತಾರೆ, ಈವ್ನಿಂಗ್. ಆ ಚಾ ಕುಡಿಯುವವರು ಕುಡಿಯದಿದ್ರೆ ಫುಲ್ ತಲೆನೋವು, ವಾಮಿಟಿಂಗ್ ಬಂದಾಗ ಆಗ್ತದೆ. ಅಂದ್ರೆ ಅದಕ್ಕೆ ಎಷ್ಟು ಪವರ್ ಇರ್ಬೋದು ಅಲ್ವಾ. ಹಾಗೇನೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಹೇಳುದು, ಇದು ಟೀ ಲವರ್ಸ್ಗೆ ಇಷ್ಟ ಆಗ್ಲಿಕ್ಕಿಲ್ಲ. ಆದ್ರೆ ನಾನು ಜನರಲ್ ನೋಡಿದ್ರೆ ಟೀ ಕುಡಿಯೋದಿದ್ರೆ ನಮ್ ಕಡೆ ಒಂದು ದೊಡ್ಡ ಕ್ರೈಮ್ ಮಾಡಿದಾಗೆ ಮಾಡ್ತಾರೆ. ಮಾರ್ರೆ, ನೀನ್ ಚಾ ಕುಡಿಯೋದಿಲ್ವಾ? ಸತ್ಯ ಚಾ ಕುಡಿಯೋದಿಲ್ವಾ? ಸ್ವಲ್ಪ ಕುಡಿಯೋದಿಲ್ವಾ? ಮತ್ತೇನು ಕುಡಿತಿ? ಹಾಲು ಕುಡಿತೀಯಾ? ಕಾಫಿ ಕುಡಿತೀಯಾ? ಅಲ್ಲ, ಚಾ ಯಾಕೆ ಕುಡಿಯೋದಿಲ್ಲ? ಚಾ ಕುಡಿಯೋದಿದ್ರೆ ಒಳ್ಳೇದು, ಚಾ ಕುಡಿದ್ರೆ ಒಳ್ಳೇದು, ನೀನ್ ಯಾಕೆ ಕುಡಿಯೋದಿಲ್ಲ? ನಂಗೆ ಗೊತ್ತುಂಟು, ಚಾ ಕುಡಿದ್ರೆ ಕಪ್ಪಾಗ್ತದೆ ಅಂತ ಕುಡಿಯೋದಿಲ್ವಾ? ಅದೆಲ್ಲ ಫೇಕ್ ಅಲ್ವಾ. ನಮ್ಮ ಇಷ್ಟ, ನಂಗೆ ಇಷ್ಟ ಇದ್ರೆ ಕುಡಿತೇನೆ, ಇಷ್ಟ ಇಲ್ಲ ಅಂದ್ರೆ ಕುಡಿತೇನೆ. ನಾನು ಈ ವಿಡಿಯೋ ಮೂಲಕ ನಾನು ಎಲ್ಲರಿಗೆ ಮೆಸೇಜ್ ಕನ್ವೆ ಮಾಡ್ತಿದ್ದೇನೆ. ನಾನು ಇನ್ ಮುಂದೆ ನಿಮ್ಮೆಲ್ಲರ ಮನೆಗೆ ಬಂದಾಗ ಪ್ಲೀಸ್ ನಂಗೆ ಫೋರ್ಸ್ ಮಾಡ್ಬಿಡಿ ಟೀ ಕುಡಿಲಿಕ್ಕೆ. ನನ್ಗೆ ಟೀ ಇಷ್ಟ ಇಲ್ಲ ಮಾರೆ, ನಾನು ಕುಡಿಯೋದಿಲ್ಲ. ಅದಕ್ಕೆ ನಂಗೆ ಪರ್ಟಿಕ್ಯುಲರ್ ರೀಸನ್ ಕೂಡ ಇಲ್ಲ ನನ್ಗೆ ಯಾಕೆ ಇಷ್ಟ ಇಲ್ಲ ಅಂತ ಹೇಳಿ. ಆದ್ರೆ ನಾನು ಕುಡಿಯೋದಿಲ್ಲ ಅಷ್ಟೇ. ನಾನು ಎಲ್ಲಿಂದ ಎಲ್ಲಿಗೆ ಹೋದೆ? ನಾನು ಮಾತಾಡ್ತಿದ್ದೆ ಸ್ಟೋರಿ ವಿಲ್ಸನ್ ಗಾರ್ಡನ್ ಆಗ ಚಾ ಕುಡಿಯೋದ್ರ ಬಗ್ಗೆ. ನನ್ಗೆ ಈ ಟೀ ಬಗ್ಗೆ ಮಾತಾಡೋದು ಏನೋ ಒಂದು ಎಮೋಷನ್ ಆಗುದಾಯ್ತಾ. ಯಾಕಂದ್ರೆ ನಾನು ಅಷ್ಟು ಸ್ಟ್ರಗಲ್ ಆಗಿದೆ. ನಾನು ಸಣ್ಣದ್ರಿಂದ ಚಾ ಕುಡಿತಾನೆ ಇಲ್ಲ. ಅದ್ರ ಬಗ್ಗೆ ಕೇಳಿ 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 ಉಂಟಲ್ಲ, ನಂಗೆ ಯಾರಾದ್ರೂ ಟೀ ಬಗ್ಗೆ ಮಾತಾಡಿದ್ರೆ ನಂಗೆ ಇರಿಟೇಷನ್ ಆಗುದು, ಕೋಪ ಬರುದು. ಅದ್ರಿಂದಾಗಿ ನಾನು ಸ್ಟೋರಿ ಬಿಟ್ಟು ಎಲ್ಲೆಲ್ಲ ಹೋದೆ. ಐ ಆಮ್ ಸಾರಿ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಎಲ್ಲಿದೆ ನಾನು? ಓಕೆ, ಅವರು ಅಲ್ಲಿ ಕೆಳಗೆ ಚಾ ಕುಡಿಲಿಕ್ಕೆ ಹೋದ್ರು. ಚಾ ಕುಡಿತಾ ಇದ್ರು. ಹೌದು, ಚಾ ಕುಡಿತಾ ಇದ್ರು, ಚಾ ಕುಡಿದ್ರು, ಮತ್ತೆ ಮನೆಗೆ ಹೋದ್ರು. ಅಷ್ಟೇ, ಅಷ್ಟೇ ಸ್ಟೋರಿ. ಸೊ ಇದು ಸ್ಟೋರಿ ಹೇಳಿದ್ದು ನನ್ ಗಂಡ ನನ್ಗೆ ಹೇಳಿ ನನ್ನನ್ನು ಬಕ್ರ ಮಾಡಿದ್ರು. ನಾನ್ ಬಕ್ರ ಆದ್ಮೇಲೆ ನೀವೆಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ನೀವು ಕೂಡ ಆಗ್ಬೇಕು ಅಂತ ನಾನು ಈ ಸ್ಟೋರಿ ಹೇಳಿದೆ. ಐ ಆಮ್ ಸಾರಿ.